ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು 31 ಮೇ ಶನಿವಾರ ಆಗಿರುತ್ತೆ. ಪೂಜೆ ಎಲ್ಲ ಮುಗೀತು. ಇವತ್ತೊಂದು ಸ್ಪೆಷಲ್ ಡೇ ಇದೆ. ಅಮ್ಮ ಮತ್ತೆ ನನ್ನ ತಮ್ಮ ಕೂಡ ಬರ್ತಾ ಇದ್ರು. ಅದಕ್ಕೋಸ್ಕರ ಸ್ವಲ್ಪ ಪಲಾವ್ ಪಾಯಸ ಮಾಡ್ಬಿಡೋಣ. ಬಂದ್ಮೇಲೆ ಮಾಡೋಕ್ಕಾಗಲ್ಲ, ತುಂಬಾನೇ ಬ್ಯುಸಿ ಆಗ್ಬಿಡ್ತೀವಿ ಅನ್ಕೊಂಡೆ. ನೀವು ಇವಾಗಲೇ ತಮ್ಲೈನಲ್ಲಿ ನೋಡಿರೋ ಹಾಗೆ ನಾವಿವತ್ತು ಕಾರ್ನ ತಗೊಂತಾ ಇದೀವಿ, ಡೆಲಿವರಿ ತಗೊಂತಾ ಇದೀವಿ. ಬುಕ್ ಮಾಡಿದ್ವಿ. ಆ ವಿಡಿಯೋ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಪಾಯಸ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ಪಲಾವ್ ಕೂಡ ಮಾಡಿದ್ದೆ, ಆದ್ರೆ ರೆಕಾರ್ಡ್ ಮಾಡ್ಕೊಳ್ಳೋದೇ ಮರ್ತ್ಕೊಂಡ್ಬಿಟ್ಟಿದೀನಿ. ಅಲ್ಲಿ ಸ್ವಲ್ಪ ಪ್ರೊಸೀಜರ್ ಇರುತ್ತೆ, ಒಂದ್ ಅರ್ಧ ಗಂಟೆ ಮುಂಚೆ ಬರ್ಬೇಕು ಅಂತ ಹೇಳಿದ್ರು ಕಾರ್ ಶೋರೂಮ್ ಅವರು. ಅದಕ್ಕೋಸ್ಕರ ನಮ್ಮ ಮನೆಯವರು ಕೂಡ ಬೇಗ ಬಂದಿದ್ರಿಂದ ನಾವು ಫಸ್ಟ್ ಸ್ವೀಟ್ ಎಲ್ಲ ತಗೊಂಡ್ ಬಿಡೋಣ ಅಂತ ಸ್ವೀಟ್ ತಗೊಂಡ್ಬಿಟ್ಟು ಒಂದು ಹಾರ ಕೂಡ ಮಾಡಿಸಿದ್ವಿ ಕಾರಿಗೆ ಅಂತ. ಅದನ್ನ ಕೂಡ ತಗೊಂಡ್ ಹೋಗೋಣ ಅಂತ ನಾನ್ ಬಂದೆ ಮಹಾಲಕ್ಷ್ಮಿ ಸ್ವೀಟ್ಸಿಗೆ. ಒಂದ್ 4 kg ಅಷ್ಟು ಸ್ವೀಟ್ ತಗೊಂಡ್ವಿ. ಅಲ್ಲೂ ಕೊಡ್ಬೇಕಿತ್ತು ಶೋರೂಮ್ ಅಲ್ಲಿ, ಮತ್ತೆ ಇಲ್ಲಿ ಮನೆ ಹತ್ರನೂ ಕೂಡ ಕೊಡ್ಬೇಕಾಗಿರೋದ್ರಿಂದ ಎಲ್ರಿಗೂ ಕೂಡ ಸ್ವೀಟ್ಸ್ ನ ತಗೊಂಡು ನಾವು ಹೋಗ್ತಾ ಇದ್ವಿ ಮನೆಗೆ. ಅಷ್ಟರಲ್ಲಿ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನನ್ನ ಮಗಳು ಬೇಗ ಬಂದ್ಬಿಟ್ಟಿದ್ದಾಳೆ. ಫಸ್ಟ್ ಸ್ಯಾಟರ್ಡೆ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ. ಅವಳಿಗೆ ಇಷ್ಟ ದಿನ ಸ್ಯಾಟರ್ಡೆ ಕೂಡ ರಜೆ ಇರ್ತಿತ್ತು. ಇವತ್ತೇ ಸ್ಯಾಟರ್ಡೆ ಸ್ಕೂಲ್ ಇರೋದ್ರಿಂದ ಅವಳು ಕೂಡ ಬೇಗ ಬಂದ್ಬಿಟ್ಟು ಫೋನ್ ಮಾಡಿದ್ಲು. ಅದಕ್ಕೆ ನಾವು ಕೂಡ ಪಟ ಅಂತ ತಗೊಂಡು ಮನೆಗೆ ಬಂದ್ವಿ. ಕೀ ಕೂಡ ಇಟ್ಟೋಗಿರ್ಲಿಲ್ಲ, ಹೊರಗಡೆನೆ ವೆಯ್ಟ್ ಮಾಡ್ತಿರ್ತಾಳೆ ಅಂತ ಮನೆಗೆ ಬಂದ್ವಿ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹೇಗಿರುತ್ತೆ ಅಂತ ಅಂದ್ರೆ, ಒಂದ್ ಕಾರ್ ಪರ್ಚೇಸ್ ಮಾಡೋದು ದೊಡ್ಡ ವಿಷಯ. ದುಡ್ಡಿರೋರಿಗೆ ಆಗ್ಬೋದೇನೋ, ಇಷ್ಟು ಇಷ್ಟ್ ಚಿಕ್ಕದ ಹಂಗೆ ಹಿಂಗೆ ಅಂತ ಮಾತಾಡ್ಕೊಬಹುದು. ಆದ್ರೆ ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಚಿಕ್ಕ ಮನೆ ಕಟ್ಕೊಬೇಕು, ಸ್ವಂತ ಮನೆ ಇರ್ಬೇಕು, ಮತ್ತೆ ಒಂದು ಕಾರ್ನ ಪರ್ಚೇಸ್ ಮಾಡ್ಬೇಕು. ಅದು ಹೊಸದಾಗಿರ್ಬೇಕು, ಶೋರೂಮ್ದು ಕಾರ್ ಅಂತ. ಅದು ಒಂದು ಡ್ರೀಮ್ ಆಗಿರುತ್ತೆ ಎಲ್ರಿಗೂನು. ಅದು ನಮ್ ಡ್ರೀಮ್ ಕೂಡ. ನಮ್ದು ಒಂದ್ ಮನೆ ಇದೆ. ಅದಕ್ಕೇನೆ ನಮ್ಮ ಮನೆಯವರು ತುಂಬಾ ದಿನದ ಆಸೆ, ನಮ್ಮ ಮನೆಯವರ ಆಸೆ ಕಾರ್ ತಗೊಬೇಕು ಅಂತ. ಅದು ಒಂದ್ ತಗೊಂಡಿದ್ವಿ, ಆದ್ರೆ ಅದೊಂದ್ ಸ್ವಲ್ಪ ಟ್ರಬಲ್ ಕೊಡ್ತಿತ್ತು, ಸೆಕೆಂಡ್ಸ್ ಆಗಿತ್ತು. ಅದಕ್ಕೋಸ್ಕರ ಇಲ್ಲ, ತಗೊಂಡ್ರೆ ಫಸ್ಟೇ ತಗೊಳ್ಳೋಣ, ಶೋರೂಮ್ ಅಲ್ಲೇ ತಗೊಳ್ಳೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ನಾವು ತುಂಬಾನೇ ಕಾರ್ನ ಹೋಗಿ ಎಲ್ಲ ನೋಡ್ಕೊಂಡ್ ಕೂಡ ಬಂದಿದ್ವಿ ತುಂಬಾ ದಿವಸದಿಂದ. ಪಾಪು ಮಲಗಿರೋದ್ರಿಂದ ಇವಾಗ ಒಂದ್ ಸ್ವಲ್ಪ ಎದ್ದ ಅವ್ನ್ ಕೂಡ. ನಾವು ಕೂಡ ರೆಡಿ ಆಗಿದೀವಿ. ಹೇಗ್ ಕಾಣಿಸ್ತಾ ಇದೀವಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗಾಗಿ ನಾನು ಹೇಳ್ತಿದ್ದೆ ನಮ್ಮ ಮನೆಯವರ ಆಸೆ ಅಂತ. ನಾನೇ ಇಷ್ಟು ದಿನ ಅವ್ರನ್ನ ಬೇಡ, ಕಾರು ಸುಮ್ನೆ ಇಲ್ಲಿ ನಿಲ್ಲಿಸ್ಕೊಳಕ್ಕೆಲ್ಲ ಜಾಗ ಇಲ್ಲ, ಸುಮ್ನೆ ಬೇಡ ಅಂತ ನಾನೇ ಇಷ್ಟು ದಿನ ಅವ್ರನ್ನ ಬೇಡ ಬೇಡ ಅಂತ ಹೇಳ್ಕೊಂಡ್ ಬಂದಿದ್ದೆ. ಆದ್ರೆ ಇನ್ನ ಮುಂದೆ ನನಗೆ ಅವ್ರನ್ನ ತಡಿಯಕ್ ಆಗ್ಲಿಲ್ಲ. ಕಾರ್ ಬೇಕೇ ಬೇಕು, ತಗೊಳ್ಳೋಣ, ಒಂದ್ ಕಾರ್ ತಗೊಳ್ಳೋಣ, ಪುಟ್ಟುದೇ ತಗೊಳ್ಳೋಣ, ನಮ್ ಕೈಗೆ ಎಷ್ಟಾಗುತ್ತೆ ಅಷ್ಟದೇ ತಗೊಳ್ಳೋಣ ಅಂತ ನಾವು ತುಂಬಾನೇ ಕಾರ್ನ ಸರ್ಚ್ ಮಾಡಿದ್ವಿ. ಅದ್ರಲ್ಲಿ ನಮ್ಮ ಮನೆಯವರಿಗೆ ಒಂದ್ ಕಾರ್ ಇಷ್ಟ ಆಯ್ತು. ಒಂದ್ 2 ಕಾರ್ ಇಷ್ಟ ಆಗಿತ್ತು. ಲಾಸ್ಟ್ ಅಲ್ಲಿ 2 ಕೂಡ ಹೋಗಿ ಟ್ಯಾಲಿ ಮಾಡಿ ನಾವೆಲ್ಲ ನೋಡಿದಾಗ ನಮ್ಮ ಬಜೆಟಿಗೆ ಯಾವ್ದು ಬರುತ್ತೆ ಆ ಕಾರ್ನ ನಾವು ಸೆಲೆಕ್ಟ್ ಮಾಡಿ ಎಲ್ಲ ಪೇಮೆಂಟ್ ಎಲ್ಲ ಮಾಡಿ ಬುಕ್ ಮಾಡಿ ಬಂದಿದ್ವಿ. ಅದಕ್ಕೋಸ್ಕರ ನಾವಿವಾಗ ಅದನ್ನ ಡೆಲಿವರಿ ತಗೊಳಕ್ ಹೋಗ್ತಾ ಇದೀವಿ. ಸಂಜೆ 4:15 ಮೇಲೆ ತಗೊಳ್ಳಿ ಅಂತ ಹೇಳಿದ್ರು. ನಾನು ಶಾಸ್ತ್ರ ಕೂಡ ಕೇಳಿದೆ, ಎಷ್ಟ್ ಗಂಟೆಗೆ ತಗೊಳ್ಳೋದು ಅಂತ, ಯಾವಾಗ ತಗೊಳ್ಳೋದು ಅಂತ ಎಲ್ಲ ಕೇಳ್ಕೊಂಡ್ ಬಂದಿದ್ದೆ ಒಂದಿನ. ಅವರು 31 ಮೇಗೆ ತಗೊಳ್ಳಿ, ಚೆನ್ನಾಗಿದೆ, ಸಂಜೆ 4:15 ಮೇಲೆ ತಗೊಳ್ಳಿ, ನಮ್ಮ ದೇವ್ರ ವಾರ ಕೂಡ ಆಗಿರೋದ್ರಿಂದ ಶನಿವಾರ, ಓಕೆ ಆವಾಗ್ಲೇ ತಗೊಳ್ಳೋಣ ಅಂತ. ಕಾರ್ ಆಗ್ಲೇ ಹೊರಗಡೆ ನಿಂತಿತ್ತು. ಹಾರ ಕೂಡ ತಗೊಂಡ್ ಬಂದಿದ್ವಿ, ಅದನ್ನ ಹಾಕಿ ಅಂತ ಕೊಟ್ವಿ. ಅದಾದ್ಮೇಲೆ ಈಗ ಒಳಗಡೆ ಹೋಗ್ತಾ ಇದ್ವಿ. ತುಂಬಾನೇ ಖುಷಿ ಆಗ್ತಿತ್ತು. ಒಂದು ಸ್ಪೆಷಲ್ ಡೇಗೆ ಅಂತ ನಾನು ಹೇಳಿದ್ದೆ ಒಂದು ಡ್ರೆಸ್ ನ ಸರ್ಚ್ ಮಾಡ್ತಿದ್ದೀನಿ ಅಂತ, ಅದು ಕೂಡ ಇದೇ ಆಗಿದೆ. ನೀವು ನೋಡ್ಬೋದು. ಎಲ್ರು ಕೂಡ ಒಂದೇ ತರ ಡ್ರೆಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ನಾವು, ಈ ಕಲರೇ ಹಾಕೊಳ್ಳೋಣ ಅಂತ. ಪಾಪುಗೆ ಸ್ವಲ್ಪ ನಿದ್ದೆ ಬಂದಿದ್ರಿಂದ ಅರ್ಧ ನಿದ್ದೆಗೆ ಎದ್ಬಿಟ್ಟಿದ್ದ ಅವನು, ಸ್ವಲ್ಪ ಹಠ ಮಾಡ್ತಿದ್ದ. ಅದಾದ್ಮೇಲೆ ಸರಿ ಹೋಗ್ತಾನೆ. ಸ್ವಲ್ಪ ಅವಾಗ ತಾನೇ ಎದ್ದಿರೋದ್ರಿಂದ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ. ಮತ್ತೆ ಅಮ್ಮನ ಜೊತೆ ಇರಕ್ಕಿಂತ ನನ್ನ ತಮ್ಮನ ಜೊತೆ ಹೋಗ್ಬೇಕು ಅಂತ ಇಷ್ಟಪಡ್ತಿದ್ದ. ಅದಾದ್ಮೇಲೂ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಪ್ರೊಸೀಜರ್ಸ್ ಎಲ್ಲ ಇತ್ತು, ಅದನ್ನು ಕೂಡ ನಾವು ಕಂಪ್ಲೀಟ್ ಮಾಡ್ಕೊಂಡ್ವಿ. ನಾವು ಸ್ವಲ್ಪ ಅವಾಗ್ಲೇ ಮಧ್ಯ ಬಂದ್ಬಿಟ್ಟು ಅದು ಪೇಮೆಂಟ್ಸ್ ಎಲ್ಲ ಇರುತ್ತೆ, ಅದು ಏನೇನ್ ಹಾಕಿಸ್ಬೇಕು ಅನ್ನೋದೆಲ್ಲ ಮಾತಾಡ್ಕೊಂಡು, ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ನಾನು ಅದನ್ನೆಲ್ಲ ರೆಕಾರ್ಡ್ ಮಾಡ್ಲಿಕ್ಕೆ ಹೋಗಿಲ್ಲ. ಈವ್ನಿಂಗ್ ಆಗಿರೋದ್ರಿಂದ ಅಮ್ಮ ಒಂದ್ ಸ್ವಲ್ಪ ಕಾಫಿ ಕುಡಿತಿದ್ರು, ಪಾಪಗೂ ಒಂದ್ ಸ್ವಲ್ಪ ಹಾಲೆಲ್ಲ ಕೊಟ್ಟಿದ್ರು, ಅದನ್ನ ಕೂಡ ಕುಡಿತಾ ಇದ್ದ. ಅಷ್ಟರಲ್ಲಿ ವಿಡಿಯೋದ ಫೋಟೋ ಶೂಟ್ ಮಾಡ್ಲಿಕ್ಕೆ ಅಂತ ಫೋಟೋಗ್ರಾಫರ್ ಕೂಡ ಬಂದಿದ್ರು. ಅವ್ರು ಕೂಡ ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಂತ ಇದ್ರು. ನಾನು ಕೂಡ ಒಂದ್ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡೆ. ಆ ಫೋಟೋಸ್ ವಿಡಿಯೋಸ್ ಬಂದಾಗ್ಲೂ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಅವರು ಕೂಡ ತುಂಬಾನೇ ಚೆನ್ನಾಗಿ ಮಾಡ್ಕೊಂತ ಇದ್ರು ವಿಡಿಯೋಸ್ ಎಲ್ಲ. ಮಕ್ಳು ಕೂಡ ಫೋಟೋಸ್ ಎಲ್ಲ ನನ್ನ ತಮ್ಮನೂ ಕೂಡ ತೆಗಿತಾ ಇದ್ದ. ಅದನ್ನು ಕೂಡ ನಾವು ಅವ್ರು ಹೇಳ್ದಾಗೆ ನಾವು ಫೋಟೋಸಿಗೆಲ್ಲ ಫೋಸ್ ಕೊಡ್ತಾ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ನಾನು ನಮ್ಮ ಅಮ್ಮಂಗೆ ಫೋನ್ ಎಲ್ಲ ಕೊಟ್ಟಿದ್ದೆ, ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಳಮ್ಮ ಅಂತ. ಅವರು ವಿಡಿಯೋಸ್ ಇನ್ನ ಕಳಿಸ್ಕೊಟ್ಟಿಲ್ಲ.
ಅವ್ರು ಕಳ್ಸಿಕೊಟ್ಟಿರೋದು ವಿಡಿಯೋಸ್ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇದು ನಾನೇ ನನ್ನ ಫೋನಲ್ಲಿ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನ ಕೂಡ ಶೇರ್ ಮಾಡ್ಕೊಳ್ಳೋಣ. ತುಂಬಾ ದಿವಸದಿಂದ ವಿಡಿಯೋ ಕೂಡ ಹಾಕಕ್ಕಾಗಿರ್ಲಿಲ್ಲ. ಒಂದ್ ಮದ್ವೆ ಇತ್ತು, ಇದು ಕಾರ್ ಡೆಲಿವರಿ ಕೂಡ ತಗೊಳ್ಳೋದಿತ್ತು, ಊರಿಗೆಲ್ಲ ಹೋಗ್ ಬಂದ್ವಿ. ಅದಕ್ಕೆ ನಾನು ಸ್ವಲ್ಪ ದಿನ ವಿಡಿಯೋಸೇ ಹಾಕಿಲ್ಲ. ಇವಾಗ ಹಾಕ್ತಾ ಇದ್ದೀನಿ. ಏನೋ ಒಂಥರ ತುಂಬಾನೇ ಸ್ಪೆಷಲ್ ಡೇ ಅನಿಸ್ತಿತ್ತು. ಸ್ಪೆಷಲ್ ಡೇನೆ ನಮಗೆ. ಗೃಹ ಪ್ರವೇಶ ಮಾಡೋದು ಒಂದೇ ಸರಿ, ಅದಕ್ಕೂ ಕೂಡ ಅಷ್ಟೊಂದು ಖರ್ಚು ಮಾಡಿ ಗೃಹ ಪ್ರವೇಶ ಮಾಡ್ತೀವಿ. ಹೊಸ ಬಟ್ಟೆ ಎಲ್ಲ ತಗೊಂತೀವಿ ಅಲ್ವಾ. ಕಾರ್ ಕೂಡ ಒಂದೇ ಸರಿ ಅಲ್ವಾ ತಗೊಳ್ಳೋದು. ನಾವು ಶೋರೂಮಿಗೆ ಹೋಗಿ ಕಾರ್ ತಗೊಂತೀವಿ ಅಂತಂದ್ರೆ ಒಂದೇ ಸರಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆಲ್ಲ ತಗೊಳಕ್ ಆಗೋದು. ಅದಕ್ಕೋಸ್ಕರ ನಾನ್ ಕೂಡ ಒಂದೇ ತರ ಪರ್ಚೇಸ್ ಮಾಡಿದ್ದೆ. ಎಲ್ರಿಗೂ ಕೂಡ ಕ್ಲಾತ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೀರಾ ಅಂತ ಹೇಳಿದ್ರು ಅಲ್ಲಿ ಶೋರೂಮ್ ಅವರು. ಮೇಡಮ್ ಏನ್ ಥಿಂಕಿಂಗ್, ತುಂಬಾನೇ ಚೆನ್ನಾಗೈತೆ, ತುಂಬಾನೇ ಚೆನ್ನಾಗಿ ರೆಡಿ ಆಗಿದ್ದೀರಾ ಎಲ್ರು ಕೂಡ ಅಂತ ಹೇಳ್ತಾ ಇದ್ರು. ನಾವ್ ಹಾಗೆ ಈಗ ಒಂದ್ ಸ್ವಲ್ಪ ಫೋಟೋಸ್ ಎಲ್ಲ ತೆಗಿತಿದಾರಲ್ವಾ, ಅದಕ್ಕೆಲ್ಲ ಹಾಗೆ ವಿಡಿಯೋಸ್ಗೆ ಫೋಸಸ್ ಎಲ್ಲ ಕೊಡ್ತಾ ಇದ್ವಿ. ತುಂಬಾನೇ ಖುಷಿ ಆಗ್ತಾ ಇತ್ತು. ನನ್ ತಂಗಿ ಬರಕ್ ಆಗಿರ್ಲಿಲ್ಲ. ಅವಳ ಪಾಪದ ಬರ್ಡೇ ಕೂಡ ಇದ್ದಿದ್ರಿಂದ ಅವಾಗ ರಜಾ ಹಾಕೋಬೇಕು ಅಂತ ಇವಾಗ ರಜಾ ಎಲ್ಲ ಹಾಕೊಂಡಿರ್ಲಿಲ್ಲ. ಪಾಪುಗೆ ನಮ್ಮ ಹತ್ರ ಫೋಟೋಸ್ ಎಲ್ಲ ತೆಗೆಸ್ಕೊಳಕ್ಕೆ ಇಷ್ಟ ಇಲ್ಲ. ಅವನು ಅವ್ರ ಮಾಮ ಹತ್ರ ಹೋಗಿ ನಿಂತ್ಕೊಬೇಕು ಅಂತ ಸಖತ್ತು ಹಠ ಮಾಡ್ತಾ ಇದ್ದ. ನನ್ ತಮ್ಮಂಗೆ ಈ ತರ ವಿಡಿಯೋಸ್ ಎಲ್ಲ ಮಾಡೋದು ಅವನಿಗೆ ಇಷ್ಟ ಇಲ್ಲ ಯೂಟ್ಯೂಬ್ ಅಲ್ಲೆಲ್ಲ. ಆದ್ರೂ ಕೂಡ ಏನಾಗಲ್ಲ ಸುಮ್ನಿರು ಅಂತ ಹೇಳ್ಬಿಟ್ಟು ನಾವು ಅವನಿಗೆ ಸಮಾಧಾನ ಮಾಡಿ ವಿಡಿಯೋಸ್ ಮಾಡ್ತೀವಿ. ಅವ್ನು ಯಾವಾಗ್ಲೂ ಇದೆಲ್ಲ ಇಷ್ಟನೇ ಇಲ್ಲ. ನಾವು ಕದ್ದು ಮುಚ್ಚಿ ಒಂದ್ ಸ್ವಲ್ಪ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿ ಹಾಕೊಂತೀವಿ. ನಮ್ಮಮ್ಮನೂ ಕೂಡ ಅವನ್ ಫಸ್ಟ್ ಹೇಳ್ದ ಒಂದ್ಸರಿ ಬೇಡ ಅಂತ, ಆದ್ರೆ ಏನಾಗಲ್ಲ ಸುಮ್ನಿರು ಅಂತ ನಾನು ಅಮ್ಮಂಗೆ ಹೇಳ್ದೆ. ಅಮ್ಮ ಸ್ವಲ್ಪ ಹೇಳ್ಕೊಂಡಿದ್ದಾರೆ, ಅದಕ್ಕೆ ಸುಮ್ನೆ ಆಗ್ತಾನೆ ಇವಾಗ. ಫೋಟೋಸ್ ವಿಡಿಯೋಸ್ ಕೂಡ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಇವಾಗ ಎಲ್ರು ಬಂದ್ರು ನಮಗೆ ಗಾಡಿನ ಡೆಲಿವರಿ ಮಾಡಕ್ಕೆ ಅಂತ. ತುಂಬಾನೇ ಖುಷಿ ಆಗ್ತಿತ್ತು ಫ್ರೆಂಡ್ಸ್. ತುಂಬಾನೇ ಚೆನ್ನಾಗಿತ್ತು. ತುಂಬಾನೇ ಚೆನ್ನಾಗೇನೋ ಒಂಥರ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು. ಅದಲ್ದೇನೆ ಪಾಪು ಸ್ವಲ್ಪ ನಿದ್ದೆ, ಆಗ್ಲೇ ಹೇಳಿದ್ನಲ್ಲ, ನಿದ್ದೆ ಮೂಡಿದ್ರಿಂದ ಅವನೊಂದ್ ಸ್ವಲ್ಪ ಹಠ ಮಾಡ್ತಾ ಇದ್ದ. ಅದಕ್ಕೇನೆ ಅವ್ನು ನಿಂತ್ಕೊಳಕ್ಕೆ ರೆಡಿ ಇರ್ತಿರ್ಲಿಲ್ಲ. ಅದಕ್ಕೆ ಅವನನ್ನ ಎತ್ಕೊಂಡಿದೀನಿ. ಇವಾಗ ನೋಡ್ಬೋದು ನಮ್ ಕಾರ್ ಹೇಗಿದೆ ಅಂತ. ಹೇಗಿದೆ, ನಾವ್ ಹೇಗ್ ಕಾಣಿಸ್ತಾ ಇದೀವಿ, ನಮ್ ಕಾರ್ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾವ್ ಯಾವ ಕಾರ್ ತಗೊಂಡಿರೋದು ಅಂದ್ರೆ ಬ್ರೇಜಾ ತಗೊಂಡಿದೀವಿ, ಮಾರುತಿಯವ್ರದ್ದು. ತುಂಬಾನೇ ಇಷ್ಟ ಆಗಿತ್ತು ನಮ್ಮ ಮನೆಯವರಿಗೆ. ಮತ್ತೆ ಏನಂದ್ರೆ ನಮ್ಮ ಬಜೆಟಿಗೆ ಓಕೆ ಓಕೆ ಅನಿಸ್ತಿತ್ತು. ಓಕೆ ತಗೊಳ್ಳೋಣ ಅಂತ ಅನಿಸ್ತಿತ್ತು. ತುಂಬಾ ಲಕ್ಸುರಿಯಾಗಿ ಕಾಣಿಸ್ತಾ ಇತ್ತು ಗಾಡಿ. ಹೇಳ್ಬೇಕು ಅಂತ ಅಂದ್ರೆ ನಿಜವಾಗ್ಲೂ ನಮ್ಮ ಅಮ್ಮನೂ ಕೂಡ ಶಾಕ್ ಆಗ್ತಿದ್ರು. ಇಷ್ಟು ದೊಡ್ಡ ಗಾಡಿ ಕಾಣಿಸ್ತಾ ಇದೆ, ತುಂಬಾನೇ ಚೆನ್ನಾಗಿದೆ ಗಾಡಿ, ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ. ನಾವು ಕೂಡ ಎಲ್ರು ಮ್ಯಾಚ್ ಮಾಡ್ಕೊಂಡಿದೀವಿ. ನೋಡ್ತಿದ್ದೀರಾ ಅಲ್ವಾ ಇವಾಗ ಹೇಗ್ ಕಾಣಿಸ್ತಿದೀವಿ. ನಾನು ನಮ್ಮ ತಮ್ಮಂಗೂ ಕೂಡ ಒಂದ್ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡು, ಶಾರ್ಟ್ಸ್ಗೆಲ್ಲ ಆಗತ್ತೆ ಅಂತ ಹೇಳಿದ್ದೆ. ಅವನ್ ಕೂಡ ಸ್ವಲ್ಪ ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಂತಾ ಇದ್ದ.
ತುಂಬಾನೇ ಖುಷಿ ಆಗ್ತಿತ್ತು. ನಮ್ಮ ಅತ್ತೆ ಮಾವ ಅವರು ಕೂಡ ಕರೆದಿದ್ವಿ, ಆದ್ರೆ ಅವ್ರಿಗೆ ಕೆಲಸ ಇದೆ ಅಂತ ಅವರು ಕೂಡ ಬರಕ್ಕಾಗಿರ್ಲಿಲ್ಲ. ನಮ್ಮ ತಂಗಿಯವ್ರು ಕೂಡ ಬರಕ್ಕಾಗಿರ್ಲಿಲ್ಲ. ಇದಾದ್ಮೇಲೆ ನಾವು ಇಲ್ಲಿ ಸ್ವೀಟ್ಸ್ ಎಲ್ಲ ಕೊಟ್ಟಿ ಮಿಕ್ಕಿದ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಇಲ್ಲೇ ಪೂಜೆ ಎಲ್ಲ ಮಾಡೋಣ ಅನ್ಕೊಂಡ್ವಿ, ಆದ್ರೆ ಸಂಜೆ ಆಗಿರೋದ್ರಿಂದ ದೇವಸ್ಥಾನ ಕೂಡ ಓಪನ್ ಆಗಿರುತ್ತೆ. ಹಾಗೇನೆ ನಾವು ಇಲ್ಲೊಂದು ಇಡ್ಗ ಎಲ್ಲ ಹೊಡ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ. ತುಂಬಾನೇ ಖುಷಿ ಆಯ್ತು. ತುಂಬಾನೇ ಸ್ಪೆಷಲ್ ಡೇ ಇದು ನಮಗೆ. ನೋಡ್ತಾ ಇರ್ಬೋದು ಇವಾಗ ನಮ್ ಕಾರ್ ಎಲ್ಲ ಹೇಗ್ ಕಾಣಿಸ್ತಾ ಇದೆ ಅಂತ. ನಾನು ಅಷ್ಟೊಂದು ವಿಡಿಯೋಸ್ ಎಲ್ಲ ನಾನೇ ಕವರ್ ಮಾಡಕ್ ಆಗಿಲ್ಲ. ನಮ್ಮಮ್ಮ ಸುಮ್ನೆ ಹಾಗೆ ಕೊಟ್ಟಿದ್ದೆ ಅಲ್ವಾ ಫೋನು, ಹೇಗೋ ಮಾಡ್ಕೊಂಡಿದ್ದಾರೆ, ಅದನ್ನೇ ಕೂಡ ಶೇರ್ ಮಾಡ್ಕೊಂತಾ ಇದೀನಿ ನಿಮ್ ಜೊತೆ. ಅದಾದ್ಮೇಲೆ ಒಂದ್ ಇಡ್ಗಾಯಿನ ನಾವು ಇಲ್ಲೇ ಹೊಡ್ಕೊಂಡ್ವಿ. ಅದಾದ್ಮೇಲೆ ನಾವು ಇಲ್ಲೇ ಪಕ್ಕದಲ್ಲಿ ಅಲ್ಲೇ ಶೋರೂಮ್ ಪಕ್ಕನೆ ಆ ಕಡೆ ಸ್ವಲ್ಪ ದೂರ ಹೋದ್ರೆ ಒಂದು ದೇವಸ್ಥಾನ ಇತ್ತು, ಗಣಪತಿ ದೇವಸ್ಥಾನ. ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಕೂಡ ಇನ್ನ ಕ್ಲೋಸ್ ಆಗಿತ್ತು, ಓಪನ್ ಆಗಿರ್ಲಿಲ್ಲ. ಅದ್ರ ಮುಂದೆನೆ ಇನ್ನೊಂದ್ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ. ಅದು ಕೂಡ ಇವಾಗ ಓಪನ್ ಆಗುತ್ತೆ 6 o'clock ಅಂತ ಹೇಳಿದ್ರು. ಅಲ್ಲಿಗೆ ತಗೊಂಡ್ ಹೋದ್ವಿ ನಾವು. ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಮತ್ತೆ ಬೆಟ್ಟಕ್ಕೆ ಹೋಗೋಣ, ಚಾಮುಂಡಿ ಬೆಟ್ಟಕ್ಕೆ. ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ದೇವರಿಗೆ ಬೆಣ್ಣೆ ಅಲಂಕಾರ ಎಲ್ಲ ತುಂಬಾನೇ ಚೆನ್ನಾಗಿ ಬಂದಿದ್ರು. ಅರ್ಚಕರು ಕೂಡ ಬೇಗ ಬಂದ್ರು. ಪೂಜೆ ಕೂಡ ಚೆನ್ನಾಗಾಯ್ತು. ತುಂಬಾನೇ ಖುಷಿ ಆಯ್ತು ಫ್ರೆಂಡ್ಸ್, ತುಂಬಾನೇ ಖುಷಿ ಆಯ್ತು. ಇದು ಎಷ್ಟಾಯ್ತು ಏನು ಮತ್ತೆ ಯಾವ ಗಾಡಿ ಅಂತ ಎಲ್ಲ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ಒಂದ್ ಕಮೆಂಟ್ ಮಾಡಿ ತಿಳಿಸಿ. ನಾನು ನಮ್ಮ ಮನೆಯವ್ರ ಜೊತೆ ಒಂದು ವಿಡಿಯೋ ಮಾಡಿಸ್ತೀನಿ. ಅವ್ರನ್ನ ಕೇಳಿ ಅವ್ರು ಮಾತಾಡಿ ನಾನು ನಿಮ್ಗೆ ವಿಡಿಯೋನ ಶೇರ್ ಮಾಡ್ಕೊಂತೀನಿ. ನಾವು ತಗೊಂಡಿರೋದು ಕ್ಯಾಂಟೀನ್ ಅಲ್ಲಾಗಿರೋದ್ರಿಂದ ನಮಗೆ ಒಂದ್ 70 to 80,000 ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ರ್ಯಾಂಕಿಗೆ ಯಾವ್ದು ಬರುತ್ತೆ ಅದೇ ತಗೊಳಕಾಗೋದು ಅಲ್ಲಿ, ಅದಕ್ಕೆ ಆ ತರದೇ ತಗೊಂಡಿದೀವಿ.
ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಚಾಮುಂಡಿ ಬೆಟ್ಟ ಅಂತೂ ಫ್ರೀ ಇರುತ್ತೆ ಅಂತ ಅನ್ಕೊಂಡಿದ್ವಿ, ಆದ್ರೆ ತುಂಬಾನೇ ರಶ್ ಇತ್ತು ಫ್ರೆಂಡ್ಸ್. 7:30 ಆಗಿದೆ ಇವಾಗ, ಆದ್ರೂ ಕೂಡ ತುಂಬಾನೇ ರಶ್ ಇತ್ತು. ನಮ್ಮನೆಯವ್ರಿಗೆ ಗೊತ್ತಿರೋರು ಇದ್ದಿದ್ರಿಂದ ನಾವು ಒಂದ್ ಸ್ವಲ್ಪ ಬೇಗನೆ ಪೂಜೆ ಎಲ್ಲ ಆಯ್ತು. ಆದ್ರೆ ಗಾಡಿ ಪೂಜೆನ ಇವಾಗ ಮಾಡಲ್ಲ ಇಷ್ಟೊತ್ತಲ್ಲಿ, ಮತ್ತೆ ಆಷಾಢ ಕಳಿಬೇಕು ಅಂತ ಹೇಳಿದ್ರು ಅಲ್ಲಿ. ಅದಕ್ಕೋಸ್ಕರ ಹಾರ ಮತ್ತೆ ಕುಂಕುಮ ಎಲ್ಲ ಕೊಟ್ರು. ನಾವೇ ಹಾರ ಮತ್ತೆ ಕುಂಕುಮ ಎಲ್ಲ ತಗೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ನಂಗಂತೂ ತುಂಬಾನೇ ಆಸೆ ಇತ್ತು ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ. ಪರವಾಗಿಲ್ಲ, ತಾಯಿಗೆ ಪ್ರಸಾದದ ಹಾಗೆ ಹಾರ ಸಿಕ್ತು. ಕುಂಕುಮ ಕೂಡ ತಗೊಂಡು ನಾವು ಲಡ್ಡು ಪ್ರಸಾದ ಎಲ್ಲ ತಗೊಂಡು ಹೊರಗಡೆ ಬಂದ್ವಿ. ಅದಾದ್ಮೇಲೆ ನನ್ನ ಮಗಳಿಗೆ ಬೆಟ್ಟಕ್ಕೆ ಹೋದ್ರೇನೆ ಕೈಗೆ ದಾರ ಕಟ್ಸ್ಕೋಬೇಕು. ಪಾಪು ಕೂಡ ಕೇಳ್ತಾ ಇದ್ದ ಈ ಸರಿ, ಆದ್ರೆ ನನ್ ಚಿಕ್ಕ ಮಗಳು ಮಾತ್ರ ನನಗೆ ಬ್ರಾಸ್ಲೈಟೇ ಬೇಕು ಅಂತ ಅಂದ್ಬಿಟ್ಟು ಅವಳು ಬೇರೆ ಸೆಲೆಕ್ಟ್ ಮಾಡ್ಕೊಂತಾ ಇದ್ಲು. ಏನೋ ಒಂಥರ ಸ್ಪೆಷಲ್ ಡೇ ಆಗಿತ್ತು ಇವತ್ತು ನಮ್ ಡೇ. ನಮ್ಮ ಮನೆಯವ್ರಿಗಂತೂ ಸಖತ್ತು ಖುಷಿ, ಅವರ ಆಸೆ ಆಗಿತ್ತು ಒಂದ್ ಕಾರ್ ತಗೊಬೇಕು ಅಂತ, ಅದನ್ನ ಕೂಡ ತಗೊಂಡ್ವಿ. ಇದೆಲ್ಲ ಮುಗಿದ್ಮೇಲೆ ನಾವು ಹೊರಗಡೆನೆ ಊಟ ಮಾಡ್ಕೊಂಡು ಹೋಗೋಣ. ಮಧ್ಯಾಹ್ನ ಮನೇಲೆ ಒಂದ್ ಸ್ವಲ್ಪನೇ ಮಾಡಿದ್ದೆ, ಪಲಾವ್ ಮತ್ತೆ ಪಾಯಸ. ಅದಕ್ಕೋಸ್ಕರ ಇವತ್ತು ಹೊರಗಡೆನೆ ಮಾಡ್ಕೊಂಡು ಹೋಗೋಣ ಅಂತ ನಾವು ಹೋಗಿದ್ವಿ ಆಶೀರ್ವಾದ್ ರೆಸ್ಟೋರೆಂಟಿಗೆ. ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಮನೆಗೆ. ಇವತ್ತಿನ ದಿನ ಇದಾಗಿತ್ತು ಫ್ರೆಂಡ್ಸ್. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನಮ್ಮ ಕಾರ್ ಹೇಗಿದೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ದೇವರು ಚಾಮುಂಡೇಶ್ವರಿ ತಾಯಿ ನಮ್ಮನ್ನೆಲ್ಲರನ್ನೂ ಕಾಪಾಡ್ತಾ ಇರಲಿ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.